ಮೊಬೈಲ್ 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 ಹಳೆ ಮೊಬೈಲ್ಗೆ ಭರ್ಜರಿ ಆಫರ್. ಇದು ಒಳ್ಳೆ ಕೆಲಸಕ್ಕಲ್ಲ, ಇದು ಕೆಟ್ಟ ಕೆಲಸಕ್ಕೆ ಭರ್ಜರಿ ಆಫರ್ ಕೊಟ್ಟು ತೆಗೆದುಕೊಳ್ತಾ ಇದ್ದಾರೆ. ಚಿಕ್ಕ ಮೊಬೈಲ್ಗೆ ಚಿಕ್ಕ ಪ್ಲೇಟ್ ಅಂತೆ, ದೊಡ್ಡ ಮೊಬೈಲ್ಗೆ ದೊಡ್ಡ ಬಟ್ಲೆ ಕೊಡ್ತಾ ಇರುವಂತದ್ದು. ಸಿಲಿಕಾನ್ ಸಿಟಿಯಲ್ಲಿ ಹಳೆ ಮೊಬೈಲ್ ಖರೀದಿ ಭರಾಟೆ ಜೋರಾಗಿದೆ. ಬಟ್ಟಲು ಪ್ಲೇಟ್ ಆಸೆಗೆ ನಿಮ್ಮ ಮೊಬೈಲ್ ಮಾರ್ತಾ ಇದ್ರೆ ಹಾಗಾದ್ರೆ ಗೊತ್ತು ಗುರಿ ಇಲ್ದವರಿಗೆ ಮೊಬೈಲ್ ಮಾರೋರು ಹುಷಾರಾಗಿರ್ಬೇಕು. ನೀವು ಮಾರೋ ಮೊಬೈಲ್ ಯಾರ ಕೈ ಸೇರ್ತಿದೆ ಗೊತ್ತಾ? ಹಾಗಾದ್ರೆ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ನೀವೇನಾದ್ರೂ ಹಳೆ ಮೊಬೈಲ್ ಅನ್ನ ಮಾರ್ಬಿಟ್ಟು ಒಳ್ಳೆ ರೇಟಿಗೆ ಸಿಗುತ್ತೆ ಅಂತ ಆಸೆಗೆ ಬಿದ್ರೆ ನೀವೇ ತೊಂದರೆ ಅನುಭವಿಸಬೇಕಾಗತ್ತೆ. ಹಳೆಯ ಮೊಬೈಲ್ನ ಕೆಲವು ಪಾರ್ಟ್ಸ್ ಬಳಕೆ ಆಗತ್ತಂತೆ. ಸರ್ಕ್ಯೂಟ್, ಕಂಡೆನ್ಸರ್, ಕೆಪಾಸಿಟರ್ ರೀಯೂಸ್ಗಾಗತ್ತೆ. ಇದು ಬಾಂಬ್ ಬ್ಲಾಸ್ಟ್ಗೂ ಕೂಡ ಬಳಕೆ ಆಗ್ತಾ ಇದೆ ಹಳೆ ಮೊಬೈಲ್. ಮಂಗಳೂರಿನಲ್ಲಿ ನಡೆದಿರುವಂತ ಕುಕ್ಕರ್ ಬಾಂಬ್ ಸ್ಫೋಟ ಹಾಗೆ ಟೈಮರ್ ಬಾಂಬ್ ಮಾಡೋಕೆ ಬೇಸಿಕ್ ಮೊಬೈಲ್ ಅನ್ನ ಬಳಕೆ ಮಾಡಲಾಗ್ತಾ ಇದೆ. ನಿಮ್ಮ ಬಳಿಯ ಹಳೆ ಮೊಬೈಲ್ ಯಾರಾದ್ರೂ ಮಾರೋರಿದ್ರೆ ಖಂಡಿತವಾಗೂ ಎಚ್ಚರಿಕೆಯಿಂದ ಮಾರಬೇಕಾಗತ್ತೆ. ಆ ಹಳೆ ಮೊಬೈಲ್ ಎಲ್ಲಿಗೆ ಹೋಗ್ತಾ ಇದೆ ಅಂತ ಈಗ ಹೇಳ್ತಾ ಇದೀವಿ, ಕೇಳಿ. ಚಿಕ್ಕ ಮೊಬೈಲ್ಗೆ ಪ್ಲೇಟು, ಫೈಬರ್ ಬಟ್ಲು ತಗೊಳ್ಳಿ. ಚಿಕ್ಕ ಮೊಬೈಲ್ಗೆ ಚಿಕ್ಕ ಪ್ಲೇಟು, ದೊಡ್ಡ ಮೊಬೈಲ್ಗೆ ದೊಡ್ಡ ಪ್ಲೇಟ್ ಒಂದು ಕೊಡಲಾಗುವುದು. ಹಳೆ ಮೊಬೈಲ್ ಕೊಟ್ಟು ತಗೊಳ್ಳಿ ಅಥವಾ ಪ್ಲೇಟು, ಫೈಬರ್ ಬಟ್ಲು ತಗೊಳ್ಳಿ. ಚಿಕ್ಕ ಮೊಬೈಲ್ಗೆ ಚಿಕ್ಕ ಪ್ಲೇಟು, ಹಳೆ ಮೊಬೈಲ್ ಕೊಟ್ಟು ಫೈಬರ್ ಪ್ಲೇಟ್ ತಗೊಳ್ಳಿ. ಫೈಬರ್ ಪ್ಲೇಟು, ಫೈಬರ್ ಬಟ್ಲು ತಗೊಳ್ಳಿ. ಚಿಕ್ಕ ಮೊಬೈಲ್ಗೆ ಚಿಕ್ಕ ಪ್ಲೇಟು ಅಥವಾ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಏನಿದು ಪ್ರಕರಣ? ಆಕ್ಚುಲಿ ಹ್ಯಾಂಗ್ ಯೂಸ್ ಮಾಡ್ತಾರೆ ಅಂತ ಇದು? ನಿಕೇಶ್, ಈಗ ಏನು ರಾಜಧಾನಿಯ ಹೊರಭಾಗದಲ್ಲಿ ಮತ್ತೆ ರಾಜಧಾನಿಯಲ್ಲಿ ಕೆಲವು ಕಡೆ ಹಳೆ ಮೊಬೈಲ್ಗಳನ್ನು ಪಡೆದುಕೊಂಡು ಕೆಲವೊಂದು ಫೈಬರ್ ಪ್ಲೇಟ್ಗಳನ್ನು ಕೊಡ್ತಾ ಇರತಕ್ಕಂಥ ದೃಶ್ಯಾವಳಿಗಳು ರಿಪಬ್ಲಿಕ್ ಟಿವಿ ಕನ್ನಡಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿರ್ತಕ್ಕಂಥದ್ದು. ಆದರೆ ಇದು ಕೇವಲ ಏನು ಒಂದು ಫೈಬರ್ ಪ್ಲೇಟ್ಗಳನ್ನು ನೀಡೋದಕ್ಕೆ ಮಾತ್ರ ಸೀಮಿತ ಆದರೆ ನಮ್ಗೆ ಯಾವುದೇ ಭಯ ಇಲ್ಲ. ಆದರೆ ಇದರಿಂದ ಮತ್ತೊಂದು ಆತಂಕಕಾರಿ ವಿಚಾರ ಇದೆ, ಮತ್ತು ಅಷ್ಟೇ ಭಯಾನಕವಾದ ವಿಚಾರ ಅಂತ ಹೇಳ್ಬೋದು. ಯಾಕಂತಂದರೆ ಈ ಹಿಂದೆ ಏನು ಈ ಹಳೆ ಬೇಸಿಕ್ ಮೊಬೈಲ್ಗಳನ್ನು ಪಡೆದುಕೊಳ್ತಾರೆ, ಇದರಲ್ಲಿ ಇರ್ತಕ್ಕಂಥ ಏನು ಕಂಟೆನ್ಸರ್ ಇರ್ಬೋದು, ಸರ್ಕ್ಯೂಟ್ ಇರ್ಬೋದು, ಇವುಗಳು ಕೆಲವು ವಿಧ್ವಂಸಕ ಕೃತ್ಯಗಳಿಗೆ ಬಳಕೆ ಆಗೋದ್ರ ಬಗ್ಗೆ ಸಾಕಷ್ಟು ಈ ಹಿಂದೆ ನಾವು ಉಲ್ಲೇಖಗಳನ್ನು ನೋಡಿದ್ದೀವಿ. ಯಾಕಂತಂದರೆ ಈ ಸರ್ಕ್ಯೂಟ್ ಪರ್ಟಿಕ್ಯುಲರ್ ಆಗಿ ಒಂದು ಸರ್ಕ್ಯೂಟನ್ನು ಬಳಸಿ ಇಂಪ್ರೂವ್ಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ IEDಯನ್ನು ಏನು ತಯಾರು ಮಾಡ್ತಾರೆ, ಅದರಲ್ಲಿ ಇದನ್ನು ಬಹಳ ಉಪಯೋಗಕಾರಿಯಾಗಿ ರಿಮೋಟ್ ಕಂಟ್ರೋಲ್ಗೆ ಬಳಕೆ ಮಾಡ್ಕೊಳ್ಳೋದನ್ನು ಸಾಕಷ್ಟು ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ನಾವು ನೋಡಿದ್ದೀವಿ. ಹೀಗಾಗಿ ಈ ದೃಶ್ಯಾವಳಿಗಳು ಕೇವಲ ಏನು ಮೊಬೈಲ್ ರಿಪೇರಿ ವೇಳೆಯಲ್ಲೂ ಸಹ ಈ ಸರ್ಕ್ಯೂಟ್ಗಳನ್ನು ಬಳಸ್ಕೊಳ್ಳಾಗುತ್ತಾದರೂ ಸಹ ಇದು ಯಾರ ಕೈಗೆ ಹೋಗ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲದೆ ಇರೋ ಕಾರಣ ಈ ರೀತಿಯಾಗಿ ಹಳೆ ಮೊಬೈಲನ್ನು ನೀಡೋಕೆ ಮುಂಚೆ ಏನು ಸಾರ್ವಜನಿಕರಿದ್ದಾರೆ ನಿಜಕ್ಕೂ ಯೋಚನೆ ಮಾಡಬೇಕು. ಕೇವಲ ಅವ್ರು ನೀಡ್ತಾ ಇರ್ತಕ್ಕಂಥದ್ದು ಯಾರೋ ಒಬ್ಬ ತಗೊಂಡೋಗಿ ಎಲ್ಲೋ ಒಂದು ಮೊಬೈಲ್ ಶಾಪ್ನಲ್ಲಿ ಇನ್ನೊಂದು ಮೊಬೈಲನ್ನು ರಿಪೇರಿ ಮಾಡೋದಕ್ಕೆ ಮಾತ್ರ ಬಳಸ್ತಾ ಇದ್ದಾರಾ, ಅಥವಾ ಇನ್ಯಾವುದೋ ಒಂದು ಉಗ್ರ ಸಂಘಟನೆಗೆ ವಿಧ್ವಂಸಕ ಕೃತ್ಯಗಳಿಗೆ ಏನಾದರೂ ಹೋಗ್ತಾ ಇದೆಯಾ, ಈ ವಿಚಾರಗಳಿರೋದ್ರಿಂದ ಯಾರೇ ಹಳೆ ಮೊಬೈಲನ್ನು ನೀಡಬೇಕಾದ್ರೆ ಸಾಕಷ್ಟು ಜಾಗ್ರತೆಯಿಂದ ಇರಬೇಕು. ಆ ರೀತಿಯಾಗಿ ಕೊಡಬಾರ್ದು. ಯಾಕಂತಂದರೆ ಈ ರೀತಿಯಾಗಿ ಸರ್ಕ್ಯೂಟ್ ಇರ್ಬೋದು, ಕಂಡೆನ್ಸರ್ ಇರ್ಬೋದು, ಇವುಗಳನ್ನು ವಿಧ್ವಂಸಕ ಕೃತ್ಯಗಳಿಗೆ ಬಳಕೆ ಮಾಡುವ ಸಾಧ್ಯತೆ ಇರ್ತದೆ. ಈ ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಸಾರ್ವಜನಿಕರಿಗೆ, ನಿಮ್ಮ ಬಳಿ ಹಳೆ ಮೊಬೈಲ್ ಇದ್ದರೆ ಯಾವುದೇ ಕಾರಣಕ್ಕೂ ಈ ಪ್ಲೇಟ್ ಯಾವುದೋ ಫೈಬರ್ ಪ್ಲೇಟ್ ಕೊಡ್ತಾರಂತನೋ ಅಥವಾ ಇನ್ನೇನೋ ಒಂದು ವಸ್ತು ಕೊಡ್ತಾರಂತೇಳಿ ದಯವಿಟ್ಟು ಕೊಡಕ್ಕೆ ಹೋಗಬೇಡಿ. ನಿಮ್ಮ ಮೊಬೈಲನ್ನು ಈ ದೇಶದ ಆಂತರಿಕ ಭದ್ರತೆಗೆ ಧಕ್ಕೆ ತರುವಂಥ ಕೃತ್ಯಗಳನ್ನು ಎಸಗೋದಕ್ಕೆ ಬಳಸುವ ಸಾಧ್ಯತೆಗಳು ಇರ್ತವೆ ಅಂತೇಳಿ ರಿಪಬ್ಲಿಕ್ ಕನ್ನಡ ಈ ಮುಖಾಂತರ ಸಾರ್ವಜನಿಕರಲ್ಲಿ ಒಂದು ಅವೇರ್ನೆಸ್ ಅನ್ನು ಮೂಡಿಸ್ತಾ ಇರ್ತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ನಾಗರಾಜ್, ನಿಮ್ಮೆಲ್ಲ ಡೀಟೇಲ್ಸ್